ನಮಸ್ಕಾರ ಸ್ನೇಹಿತರೆ, ಬಡ್ಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅವಲಕ್ಕಿ ಲಾಡನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡುವ. ತುಂಬ ಸರಳವಾಗಿ ಈ ಲಾಡನ್ನು ಮಾಡ್ಬೋದು. ಸಾಮಾನ್ಯವಾಗಿ ನಾವಿದನ್ನು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಮಾಡ್ತೇವೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದಂತಹ ಲಾಡುಗಳಲ್ಲಿ ಈ ಲಾಡು ಕೂಡ ಒಂದಾಗಿದೆ. ತುಂಬ ಸುಲಭವಾಗಿ ನಾವೀ ಲಾಡನ್ನು ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಅಂದರೆ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಈ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ. ತೆಳು ಅವಲಕ್ಕಿಯನ್ನು ನಾವು ತಗೊಳ್ಬೋದು, ಆದರೆ ಅದು ತುಂಬ ಹದವಾಗಿ ಬರುವುದರಿಂದ ನಮಗೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನೇ ತಗೊಂಡಿದ್ದೇನೆ. ನಂತರ ಅದಕ್ಕೆ ಬೇಕಾಗುವಂತಹ ಡ್ರೈ ಫ್ರೂಟ್ಸು, ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮಾತ್ರ ತಗೊಂಡಿದ್ದೇನೆ. ಬೇಕಾದರೆ ಬಾದಾಮಿ, ಪಿಸ್ತಾ ಇದನ್ನೆಲ್ಲ ನಾವು ಸೇರಿಸ್ಕೊಳ್ಬೋದು. ಇನ್ನು ಶೇಂಗಾ ಒಂದು 3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತಗೊಂಡಿದ್ದೇನೆ. ಇದು ಆಪ್ಷನಲ್, ಬೇಕೇ ಅಂತ ಏನಿಲ್ಲ. ಇನ್ನು ಯಾವೊಂದು ಕಪ್ಪಿನ ಅಳತೆಯಲ್ಲಿ ನಾನು ಅವಲಕ್ಕಿಯನ್ನು ತಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಫುಲ್ ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇಲ್ಲಿ ನೀವು ಬೇಕಾದರೆ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಇನ್ನು ಬೇಕಾಗುವಂಥದ್ದು ಏಲಕ್ಕಿ ಹುಡಿ. ನಾನಿಲ್ಲಿ ಏಲಕ್ಕಿ ಹುಡಿ ಇಲ್ಲದಿದ್ದ ಕಾರಣ ಏಲಕ್ಕಿಯನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ. ಏಲಕ್ಕಿಗೆ 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಏಲಕ್ಕಿ ಹುಡಿ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ಇಷ್ಟು ಸಣ್ಣಕ್ಕೆ ಪುಡಿಯಾದರೆ ಸಾಕಾಗ್ತದೆ. ಇನ್ನು ತುಪ್ಪ 1-2 ಸ್ಪೂನ್ ಬೇಕಾಗ್ತದೆ. ನಂತರ ಒಣ ಕೊಬ್ಬರಿ ತುರಿ ಇದ್ದರೆ ಒಳ್ಳೆಯದು. ನಾನಿಲ್ಲಿ ಒಣ ಕೊಬ್ಬರಿ ತುರಿ ಇಲ್ಲದಿದ್ದ ಕಾರಣ ತೆಂಗಿನ ತುರಿಯನ್ನೇ ಯೂಸ್ ಮಾಡ್ತಾ ಇದ್ದೇನೆ. ತೆಂಗಿನ ತುರಿ ಆದರೆ ನಾವು ಸ್ವಲ್ಪ ಫ್ರೈ ಮಾಡಿ ಅದರಲ್ಲಿರೋ ನೀರಿನಾಂಶ ಎಲ್ಲ ತೆಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಏನಿಲ್ಲ. ಆದರೆ ಒಣ ಕೊಬ್ಬರಿ ತುರಿ ಹಾಕಿದರೆ ರುಚಿ ಇನ್ನೂ ಸ್ವಲ್ಪನೇ ಜಾಸ್ತಿ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಬಿಸಿಗಿಟ್ಟು, ಬಾಣಲಿ ಬಿಸಿಯಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ನಾವು ತೆಗೆದಿಟ್ಟುಕೊಂಡಿರುವಂತಹ ಅವಲಕ್ಕಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ 10 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ನೀವು ಹುರ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತದೆ. ನಾವಿಲ್ಲಿ ಕಂದು ಬಣ್ಣಕ್ಕೆ ಬರುವ ತನಕ, ಅಂದರೆ ಒಂದು ಈ ರೀತಿ ತುಂಬ ಕಪ್ಪು ಬಣ್ಣಕ್ಕೆ ಹೋಗಬಾರ್ದು, ಸ್ವಲ್ಪ ಕಂದು ಬಣ್ಣಕ್ಕೆ ಬರುವ ತನಕ ಹುರ್ಕೊಳ್ಳುವಂಥದ್ದು. ಈಗ ಹುರಿದದ್ದನ್ನು ನಾವು ಒಂದು ಪ್ಲೇಟ್ನಲ್ಲಿ ತೆಗೆದಿಡುವ. ನಂತರ ನಾವು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಬೇಕಾಗತ್ತೆ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದ ನಂತರ ಅದೇ ಎಣ್ಣೆಗೆ ಶೇಂಗಾ ಏನಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡಿದ್ದೆಲ್ಲದು ತಣ್ಣಗಾಗಲಿಕ್ಕೆ ಒಂದು ತಟ್ಟೆಯಲ್ಲಿ ತೆಗೆದಿಡುವ. ಈಗ ನಾವು ಬೆಲ್ಲದ ಪಾಕವನ್ನು ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲದ ಪಾಕವನ್ನು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ನೀರು, ಅಂದರೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಹಾಕಿ ಎಳೆ ಪಾಕವನ್ನು ಮಾಡಿಕೊಳ್ಬೇಕು. ಜಾಸ್ತಿ ಪಾಕ ಮಾಡ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ. ಬೆಲ್ಲ ಚೆನ್ನಾಗಿ ಪಾಕ ಆಗಿದೆ. ಇದನ್ನ ನಾವೀಗ ತಣ್ಣಗಾಗಲಿಕ್ಕೆ ಬಿಡುವ. ನಂತರ ನಾವೊಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ರವೆ ಇರುತ್ತಲ್ಲ, ಆ ಒಂದು ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಅವಲಕ್ಕಿಯನ್ನು ರುಬ್ಬಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಶೇಂಗಾವನ್ನು ಹಾಕ್ಕೊಂಡು ಅದನ್ನು ಸಹ ರುಬ್ಕೊಳ್ಬೇಕು. ಅದು ಸಹ ಅದೇ ಒಂದು ರವೆಯ ಹದದಲ್ಲಿ ಇದ್ದರೆ ಸಾಕು. ಈಗ ನಾವು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ತೆಂಗಿನ ತುರಿಯನ್ನು ಹಾಕಿ ಹುರ್ಕೊಳ್ಳುವ. ಇಲ್ಲಿ ತೆಂಗಿನ ತುರಿಯಲ್ಲಿ ಇರುವಂತಹ ನೀರಿನ ಅಂಶ ಕಂಪ್ಲೀಟ್ ಹೋಗಬೇಕು. ಅದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅಲ್ಲಿವರೆಗೆ ನಾವು ಅದನ್ನ ಹುರ್ಕೊಳ್ಳುವಂಥದ್ದು. ನಂತರ ನಾವೀಗ ಸ್ಟವ್ ಮೇಲೆ ಬಾಣಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ತಣ್ಣಗಾಗಲಿಕ್ಕೆ ಬಿಟ್ಟಿರುವಂತಹ ಬೆಲ್ಲದ ಪಾಕವನ್ನು ಈ ರೀತಿ ಸೋಸ್ಕೊಳ್ಬೇಕು. ಇದು ಸೋಸೋದು ಯಾಕಂತ ಹೇಳಿದರೆ ಅದರಲ್ಲಿ ಏನಾದರೂ ಕಸಗಳಿದ್ದರೆ ಕಂಪ್ಲೀಟಾಗಿ ಹೋಗುತ್ತೆ. ಈ ರೀತಿ ನಾವು ಸೋಸ್ಕೊಳ್ಳುವಾಗ ಇದು ಮೀಡಿಯಂ ಫ್ಲೇಮಲ್ಲೇ ಇರಲಿ. ಇದಕ್ಕೆ ನಾವೀಗ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳುವ. ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ತೆಂಗಿನ ತುರಿ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ನೀವು ಸ್ಟವನ್ನು ಆಫ್ ಮಾಡಿ ಇದನ್ನ ನಾವು ಕೆಳಗಿಟ್ಕೊಳ್ಬೋದು. ಆಗ ನಾವು ಹುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ ಹುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನು ಸ್ಟೋವಿಂದ ಕೆಳಗಡೆ ಇಡ್ತಾ ಇದ್ದೇನೆ. ಇದು ಕೆಳಗಡೆ ಇಟ್ಟ ನಂತರ ಆಗ ನಾವು ಹುಡಿ ಮಾಡ್ಕೊಂಡು ಇಟ್ಟಿರುವಂತಹ ಅವಲಕ್ಕಿಯ ಹುಡಿಯನ್ನು ನಾನು ಇದಕ್ಕೆ ಸೇರಿಸ್ತೇನೆ. ಅವಲಕ್ಕಿ ಹುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಹುಡಿ ಈ ರೀತಿ ಮಿಕ್ಸ್ ಆದ ನಂತರ ಶೇಂಗಾ ಹುಡಿಯನ್ನು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡುವಂಥದ್ದು. ಇದೆರಡು ಮಿಕ್ಸ್ ಆದ ನಂತರ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು.
ಎಲ್ಲವನ್ನು ಸೇರಿಸಿದ ನಂತರ ಇದು ನಾವು ಸೇರಿಸಿದ್ದು ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದ್ದರೆ ನಮಗೆ ಚೆನ್ನಾಗಿ ಉಂಡೆ ಮಾಡಲಿಕ್ಕೆ ಬರ್ತದೆ. ಒಂದು ವೇಳೆ ನಮಗೆ ಉಂಡೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಂಡೆಯನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ಎಲ್ಲವೂ ಕರೆಕ್ಟಾಗಿದ್ದರೆ ಈ ರೀತಿ ಸುಂದರವಾಗಿ ಉಂಡೆ ಬರುತ್ತೆ. ಇದು ಎಷ್ಟು ಸುಂದರವಾಗಿದೆಯೋ ರುಚಿಯೂ ಅಷ್ಟೇ ಸುಂದರವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ನಾವು ಇದನ್ನ ಮನೇಲೇ ಮಾಡ್ಕೊಳ್ಬೋದು. ಇದನ್ನ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೂ ಹೇಳಿ. ತುಂಬ ಸುಲಭವಾಗಿ ನಾವಿದನ್ನು ಮಾಡ್ಬೋದು. ನೀವು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.